ಬಿಜೆಪಿ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಕಸರತ್ತು ಶುರುವಾಗಿದೆ. ನೂತನ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಅನ್ನೋ ಪ್ರಶ್ನೆ ಈಗ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಈಗಾಗಲೇ ರಾಜ್ಯಾಧ್ಯಕ್ಷರ ಆಯ್ಕೆಯ ಪ್ರಕ್ರಿಯೆ ಕೂಡ ಆರಂಭ ಆಗಿರುವಂಥದ್ದು. ಬಹುತೇಕ ರಾಜ್ಯಗಳಲ್ಲಿ ನೂತನ ರಾಜ್ಯಾಧ್ಯಕ್ಷರ ಘೋಷಣೆ ಆಗಿದ್ದಾಯಿತು. ಇತ್ತ ದಕ್ಷಿಣದಲ್ಲಿ ಕರ್ನಾಟಕದ ರಾಜ್ಯಾಧ್ಯಕ್ಷರ ಆಯ್ಕೆ ಒಂದೇ ಬಾಕಿ ಇರುವಂಥದ್ದು. ಇನ್ನು ಶೀಘ್ರವೇ ಕರ್ನಾಟಕ ನೂತನ ರಾಜ್ಯಾಧ್ಯಕ್ಷರ ಘೋಷಣೆಯಾಗುವ ಸಾಧ್ಯತೆ ಕೂಡ ಇರುವಂಥದ್ದು. ಅದಕ್ಕೂ ಮುನ್ನ ಬಿವೈವಿ ಕಾರ್ಯವೈಖರಿ ಕುರಿತಾಗಿ ಹೈಕಮಾಂಡ್ಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಹೈಕಮಾಂಡ್ಗೆ ವರದಿಯನ್ನ ಸಲ್ಲಿಕೆ ಮಾಡಲಿರುವ ಆರ್ಎಸ್ಎಸ್ ನಾಯಕರು ಅಂದರೆ ಇಷ್ಟು ದಿನಗಳ ಕಾಲ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರರವರ ಕಾರ್ಯವೈಖರಿ ಯಾವ ರೀತಿ ಇತ್ತು ಅನ್ನೋ ವರದಿಯನ್ನ ಇಲ್ಲಿ ಆರ್ಎಸ್ಎಸ್ ನಾಯಕರು ಹೈಕಮಾಂಡ್ಗೆ ವರದಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ರಾಜ್ಯಾಧ್ಯಕ್ಷ ಆಯ್ಕೆ ಆದಾಗಿನಿಂದ ಇಲ್ಲಿಯವರೆಗಿನ ಕಾರ್ಯವೈಖರಿ ಬಗ್ಗೆ ವರದಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಈಗಾಗಲೇ ವಿಜೇಂದ್ರ ಜೊತೆಯೂ ಕೂಡ ಆರ್ಎಸ್ಎಸ್ ಮುಖಂಡರು ಚರ್ಚೆಯನ್ನು ನಡೆಸಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಇನ್ನು ರಾಜ್ಯಾಧ್ಯಕ್ಷರ ವರದಿ ಕೈ ಸೇರಿದ ನಂತರವೇ ನೂತನ ಅಧ್ಯಕ್ಷರ ಘೋಷಣೆ ಆಗಲಿದೆ. ಹಾಗಿದ್ರೆ ಆರ್ಎಸ್ಎಸ್ ವರದಿಯಲ್ಲಿರೋ ಅಂಶಗಳೇನು ಬಹುಮುಖ್ಯವಾಗಿ ಅನ್ನೋದನ್ನ ಗಮನಿಸೋದಾದ್ರೆ, ಬಿವೈವಿ ರಾಜ್ಯಾಧ್ಯಕ್ಷರಾದ ನಂತರ ಬಿಜೆಪಿ ಸಂಘಟನೆ ಹೇಗಿದೆ ಅನ್ನೋದನ್ನ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಇಲ್ಲಿಯವರೆಗೂ ಪಕ್ಷ ಸಂಘಟನೆಗೆ ಒತ್ತು ನೀಡಿರೋ ಬಗ್ಗೆಯೂ ಕೂಡ ವರದಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ ಆರ್ಎಸ್ಎಸ್ ನಾಯಕರು. ಇದರ ಜೊತೆಗೆ ಬಿಜೆಪಿಯಲ್ಲಿನ ಒಂದು ವರ್ಗ ವಿಜೇಂದ್ರರನ್ನ ವಿರೋಧ ಮಾಡೋದಕ್ಕೆ ಕಾರಣಗಳೇನು ಅನ್ನೋದರ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಲಾಗಿದೆ. ಇನ್ನು ವಿರೋಧಿಗಳನ್ನ ಮನವೊಲಿಸಲು ವಿಜೇಂದ್ರ ಪ್ರಯತ್ನ ಪಟ್ಟಿರೋ ಬಗ್ಗೆಯೂ ಕೂಡ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿರುವಂಥದ್ದು. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಗಳ ಬಗ್ಗೆ ವರದಿ, ಸರ್ಕಾರದ ವಿರುದ್ಧದ ಹೋರಾಟವನ್ನ ತಾರ್ಕಿಕ ಹಂತಕ್ಕೆ ಕೊಂಡೊಯ್ದಿದ್ದೀರಾ ಅನ್ನೋದರ ಬಗ್ಗೆಯೂ ಕೂಡ ಆರ್ಎಸ್ಎಸ್ ತಿಳಿಸಲಿದೆ. ಇನ್ನು ವಿಜೇಂದ್ರರಿಗೆ ಹಿರಿಯರ ಮಾರ್ಗದರ್ಶನ ಹಾಗೆ ಬೆಂಬಲ ಸಿಕ್ಕಿದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಲಾಗಿರುವಂಥದ್ದು. ವಿಜೇಂದ್ರರನ್ನ ಮುಂದುವರೆಸಿದ್ರೆ ಅಥವಾ ಹೊಸಬರಿಗೆ ಅವಕಾಶ ನೀಡಿದ್ರೆ ಆಗುವಂತಹ ಸಾಧಕ ಬಾಧಕಗಳ ಬಗ್ಗೆಯೂ ಕೂಡ ಆರ್ಎಸ್ಎಸ್ ನಾಯಕರು ವರದಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಇದರ ಜೊತೆಗೆ ಬಿವೈವಿ ಬಗ್ಗೆ ಕಾರ್ಯಕರ್ತರು ಅಂಡ್ ಬಹುಮುಖ್ಯವಾಗಿ ಜನರಲ್ಲಿರೋ ಅಭಿಪ್ರಾಯದ ಬಗ್ಗೆಯೂ ಕೂಡ ಆರ್ಎಸ್ಎಸ್ ನಾಯಕರು ತಿಳಿಸಲಿದ್ದಾರೆ. ಹಾಗೆ ಅತೃಪ್ತರು ಬಿವೈವಿ ಮೇಲೆ ಮಾಡ್ತಿರೋ ಆರೋಪಗಳ ಬಗ್ಗೆಯೂ ಕೂಡ ಆರ್ಎಸ್ಎಸ್ ನಾಯಕರು ವರದಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಇನ್ನು ಈ ವರದಿ ಹೈಕಮಾಂಡ್ ನಾಯಕರ ಕೈ ಸೇರಿದ ನಂತರವೇ ನೂತನ ರಾಜ್ಯಾಧ್ಯಕ್ಷರ ಘೋಷಣೆ ಆಗಲಿದೆ. ಸೊ ಹೀಗಾಗಿ ಬಿವೈ ವಿಜೇಂದ್ರರೇ ಮುಂದುವರಿಯುತ್ತಾರಾ ಅಥವಾ ಹೊಸಬರಿಗೆ ಮಣೆ ಹಾಕ್ತಾರಾ ಅನ್ನೋದ್ರ ಕುರಿತು ಇನ್ನಷ್ಟೇ ಕಾದು ನೋಡಬೇಕು.